ಹಿಸ್ಟ್ರಿ ಅಂತ ನಮ್ಗೆ ಅನಿಸ್ತಿತ್ತು. ಅದು ಆಲ್ಮೋಸ್ಟ್ 90 ವರ್ಷ ಆಗಿದ್ದಲ್ಲ. He was born in 1935, ಸೊ ಇಂಡಿಪೆಂಡೆನ್ಸ್ ಮುಂಚೆ ಹುಟ್ಟಿದವರು. ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಾಗ 12 ವರ್ಷ 4ನೇ ಕ್ಲಾಸಲ್ಲಿದ್ದರು. ಅವರು 3 ಅಣ್ಣ ತಮ್ಮದು ಸೇರಿಕೊಂಡು ಅವಾಗ ಕುಂದಾಪುರದಲ್ಲಿದ್ದರು. ಅವರ ಅಪ್ಪ ಹುಟ್ಟಿದ್ದು ಉಡುಪಿಯಲ್ಲಿ, ಆದರೆ ಕುಂದಾಪುರದಲ್ಲಿದ್ದಾಗ ಸ್ವಾತಂತ್ರ್ಯದ ದಿನದ ಮೆಮರೀಸ್ ಇತ್ತು. ಸೊ ನಾವು ಇಲ್ಲಿ 75ನೇ ಆ್ಯನಿವರ್ಸರಿ ಆದಾಗ ಅಪ್ಪಯನ್ನು ಹೇಳ್ತೀವಿ ಏನಾಯಿತು. ಸೊ ಈ ಒಂದೇನು ಚೆನ್ನಾಗಿ ನೆನಪಿಟ್ಕೊಂಡಿದ್ರು ಅಂದರೆ, ಅವ್ರು 4 ಜನ ಸ್ಕೂಲಿಂದ ಮೆರವಣಿಗೆ ತೊಗೊಂಡು ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ರು. ಫುಲ್ ಡೀಟೇಲ್ಸ್ ನೆನಪಿಲ್ಲ, ಬಟ್ ಅಲ್ಲಿ ಧ್ವಜ ಆರೋಹಣ ಮಾಡಿ ಅದು ಬ್ರಿಟಿಷ್ ಫ್ಲಾಗ್ ಕೆಳಗೆ ತೆಗೆದು ಒಂಥರ ಹೆಮ್ಮೆ. ಸೊ 75ನೇ ವರ್ಷದ ಆ್ಯನಿವರ್ಸರಿ ಆದಾಗ ನನ್ನ ಹತ್ರ ಇನ್ಸಿಸ್ಟ್ ಮಾಡಿ ಫ್ಲಾಗ್ ತೊಗೊಂಡು ಅಂತ ಹೇಳಿ ಮನೆ ಮಾಡಿ ನಾನು ಹಾಕಿಸಿ. ಆವಾಗ ಅವ್ರು ನಡೆಯೋಕ್ಕಾಗ್ತಿಲ್ಲ, ಆದರೂ ವಾಕರ್ ಹಿಡ್ಕೊಂಡು ಹೊರಗೆ ಹೋಗಿ ಫ್ಲಾಗ್ ನೋಡಿ ಖುಷಿ ಕೊಟ್ಟು ಬಂದಿದ್ರು. ಒಂದು ರೀತಿಯಲ್ಲಿ ಅದೊಂಥರ ಹೋಲ್ ಸ್ಟೋರಿ ಆಫ್ ಇಂಡಿಯಾ ಆ ಟೈಮಲ್ಲಿ. ಸೊ ಇಟ್ಸ್ ವೆರಿ ಫ್ಯಾಸಿನೇಟಿಂಗ್. ನನಗೆ ಶುರು ಮಾಡಿದಾಗ ಕೆಲಸ ಶುರು ಮಾಡಿದಾಗ 19 ವರ್ಷ ಅವರು ಆ್ಯಕ್ಚುಲಿ ಟೆಲಿಫೋನ್ ಆಪ್ರೇಟ್ ಮಾಡಿದ್ರು ಶುರು ಮಾಡಿದ್ರು. ಸ್ವಲ್ಪ ದಿನ ಆದಮೇಲೆ ಇವಾಗ ಬೆಟರ್ ಜಾಬ್ ಟೆಲಿಫೋನ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ತು. ಸೊ ಅಲ್ಲಿ ಟೆಕ್ನಿಕಲ್ ಇದಕ್ಕೆ ಟೈಮ್ ಇಟ್ಕೊಳ್ಳಲ್ಲ. ಸೊ ಮುಂಬೈಯಲ್ಲಿ ಆಲ್ಮೋಸ್ಟ್ 15 ವರ್ಷ ಇರಬೇಕು. ಈಗ 1970 ಪ್ರಮೋಷನ್ ಸಿಕ್ಕಿದಾಗ ಅವಾಗಷ್ಟೇ ಈ ಬಸ್ತರ್ ಜಿಲ್ಲೆಯಲ್ಲಿ, ಆವಾಗ ಮಧ್ಯಪ್ರದೇಶದಲ್ಲಿ ರಾಯಪುರ ಬಸ್ತರ್ ಜಿಲ್ಲೆಯಲ್ಲಿ ನಕ್ಸಲ್ಬಾರಿಗಳು ರಿಸ್ಟ್ರಿ ಆಗಿತ್ತು. ಸೊ ಜಂಗಲ್ ಏರಿಯಾ ಟೆಲಿಫೋನ್ಸ್ ಬೇಕಲ್ಲ ಪೊಲೀಸ್ ಎಲ್ಲ. ಸೊ ಈ ವಾಸ್ ಒನ್ ಆಫ್ ದ ಆಫೀಸರ್ಸ್ ಆ್ಯಂಡ್ ಲೇ ದ ಲೈನ್ಸ್. ಸೊ ಸುಮಾರು 2-3 ವರ್ಷ ಆಗಿದೆ. ಆಗಿನ ಕಾಲದ ಸ್ಟೋರಿ ಹೇಳುವಾಗ ಮೆಮರೀಸ್ ಅಲ್ಲಿ ಟ್ರೈಬಲ್ಸ್ ಇರೋದ್ರಿಂದ ಆ ಏರಿಯಾದಲ್ಲಿ ಕಾಪರ್ ಲೈನ್ ಹಾಕ್ತಾರೆ ಟೆಲಿಫೋನ್ಸ್ಗೆ. ಎಸ್ಕಾರ್ಟ್ ತೊಗೊಂಡು ಹೋಗಿ ಆ ಕಾಡಲ್ಲಿ ಇದನ್ನು ಹಾಕಿಸಿ ಕೇಬಲ್ ಹಾಕಬೇಕಾಗಿತ್ತು. ಸೊ ಅವ್ರು ಹೇಳ್ತಿದ್ರು ಕೇಬಲೆಲ್ಲ ಹಾಕ್ತಿರಂತೆ, ಫೋನೆಲ್ಲ ವರ್ಕ್ ಆಗ್ತಿತ್ತು. ಸ್ವಲ್ಪ ದಿನ ಆದಮೇಲೆ ಲೈನ್ ಡೌನ್ ಆಗ್ತದೆ. ಯಾಕೆ ಅಂತ ಹೋಗಿ ನೋಡಿದ್ರೆ ಅಲ್ಲಿಂದ ಟ್ರೈಬಲ್ಸ್ ಅವ್ರಿಗೆ ಗೊತ್ತಾಯ್ತದೆ ಈ ಕಾಪರ್ ವೈರ್ ಇದೆಯಲ್ಲ ಬಿಲ್ಲಿಗೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಲ್ಲಿ ಕಾಪರ್ ತಗೊಂಡು ಸೊ ಒಂಥರ ವೆರಿ ಫ್ಯಾಸಿನೇಟ್. ಒಂದು ಕಡೆಯಿಂದ ನಕ್ಸಲ್ಬಾರಿಗಳಲ್ಲಿ ಭಯ, ಸೊ ಎಲ್ಲ ಎಸ್ಕಾರ್ಟ್ ತೊಗೊಂಡು ಹೋಗೋದು. ಇನ್ನೊಂದು ಕಡೆ ಈ ಥರ ಆಗಿತ್ತು. ಈ ಸ್ಟೋರೀಸ್ ವೆರಿ ಫ್ಯಾಸಿನೇಟಿಂಗ್. ಅದಾದಮೇಲೆ ಬೆಂಗಳೂರಿಗೆ ಬಂದರು, ತುಮಕೂರಲ್ಲಿದ್ದರು, ಕರ್ನೂಲಲ್ಲಿದ್ದರು. ಸುಮಾರು 20 ವರ್ಷ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು. ರಿಟೈರ್ಮೆಂಟ್ ನಮಗೆಲ್ಲ ರಿಟೈರ್ಮೆಂಟ್ ಆದಮೇಲೆ ಅವ್ರದ್ದು ಮರುಪರಿಚಯ ಆಗಿದೆ. ಯಾಕಂದರೆ ಮಧ್ಯದಲ್ಲಿ ಹೊರಟೋಗ್ತಿರಲಿಲ್ಲ, ನಮಗೆ ಕಂಟಿನ್ಯೂಸ್ ಆಗಿ ಇರ್ತಿರಲಿಲ್ಲ. ಆ್ಯಕ್ಚುಲಿ ರಿಟೈರ್ ಆದಮೇಲೆ ನಮ್ಮ ಜೊತೆಗಿದ್ದಾಗ ರಿಯಲಿ ಗಾಟ್ ಟು ನೋ ಫ್ಯಾಸಿನೇಟಿಂಗ್ ಮ್ಯಾನ್. ಒಂದು ಸತಿ ನಾನು ಅವ್ರಿಗೆ ನಾವು 3 ಜನ ಮಕ್ಕಳು ಮತ್ತು 3 ಮೊಮ್ಮಕ್ಕಳು. ಸೊ ಒಂದು ಸತಿ ನಾವೆಲ್ಲ ಒಂದು ಎಕ್ಸ್ಕರ್ಷನ್ ಅಂತೇಳಿ ಒಂದು ರಿಸಾರ್ಟ್ ಹೋಗಿದ್ವಿ. ಅಲ್ಲಿ ಈ ಟೇಬಲ್ ಟೆನ್ನಿಸ್ ಆಡೋದಕ್ಕೆ, ಕೇರಮ್ ಆಡೋದಕ್ಕೆ, ಕ್ರಿಕೆಟ್ ಆಡೋದಕ್ಕೆಲ್ಲ ಜಾಗ ಇತ್ತಲ್ಲ. ಆವಾಗ ಏನು 10-12 ವರ್ಷ ಅಷ್ಟೇ. ಸೂಪರ್ ಫ್ಯಾಸಿನೇಟೆಡ್. ಅಜ್ಜಿ ಕೇರಮ್ ಬರುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಅಜ್ಜಿ ಟೇಬಲ್ ಟೆನ್ನಿಸ್ ಬರುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಕ್ರಿಕೆಟ್ ಆಡ್ ನನಗೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಯೂಸ್ ಕ್ವೈಟ್ ಅ ಮ್ಯಾನ್, ರಿಯಲಿ ಪ್ಲೇ ವೆರಿ ಗುಡ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಪರ್ಸನ್ ಐ ಸೀನ್ ಪ್ಲೇ ಕೇರಮ್ ಬೋರ್ಡ್ ಸೋ ವೆಲ್, ಲೆಫ್ಟ್ ಹ್ಯಾಂಡ್. ಒಂದೊಂಥರ ಸ್ಪೆಷಲ್ ಫಸ್ಟ್ ಕ್ಲಾಸಾಗಿ ಆಡೋದು. ವೆರಿ ಫ್ಯಾಸಿನೇಟ್. ಅಫ್ಕೋರ್ಸ್ ಆಫ್ಟರ್ ರಿಟೈರ್ಮೆಂಟ್ ಈ ವರ್ಕ್ ಫಾರ್ ಅಟ್ ಹೋಮ್ ಆಗುತ್ತೆ. ಸೊ ನನಗೆ ಒಂಥರ ಒಳ್ಳೆ ಪರಿಚಯ ಆಗಿದೆ. ಒನ್ ಆಫ್ ದ ಥಿಂಗ್ಸ್ ಆಗಿ ಆಸ್ ಎ ಸನ್, ಸೆಕೆಂಡ್ ಪಾಯಿಂಟ್, ಆಸ್ ಎ ಸನ್ ಐ ರಿಮೆಂಬರ್ ಎಕ್ಸ್ಟ್ರೀಮ್ಲಿ ಗುಡ್ ಅಟ್ ಟೀಚಿಂಗ್. ಒಂಥರ ಸ್ಟ್ರಿಕ್ಟ್ ಮ್ಯಾನ್. ನಾನು ಸ್ವಲ್ಪ ಹೊರಟು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಿದ್ದೆ. ಸೊ ಇಷ್ಟು ಟಾಲರೇಟ್ ಚೆನ್ನಾಗಿ ನಿಂತಿದ್ರು. ಒಂದಿನ ನನ್ನ ಅಜ್ಜಿ ಮನೆಯಿಂದ ವಾಪಸ್ ಬರ್ತಾ ಇದ್ದೆ. ಅವ್ರ ಮನೆಯಿಂದ ಅಲ್ಸೂರಲ್ಲಿ ನನ್ನ ಬಸ್ 1 ಗಂಟೆ ತೊಗೊಂಡಿತ್ತು. ಸೀಟ್ ಸಿಕ್ತು. ತಲೆ ತಿನ್ನೋಕ್ಕೆ ಮಾಡಿ ನನ್ನ ಫ್ರೆಂಡ್ ಹತ್ರ ಒಂದು ಸೈಕಲ್ ಅವ್ರು ಹಚ್ಕೊಳ್ತಾ ಇದ್ದೆ. ನನ್ನ ಸೈಕಲಲ್ಲಿ ಗೇರ್ ಇದೆ. ನನಗೊಂಥರ ಕ್ಯೂರಿಯಾಸಿಟಿ, ಗೇರ್ ಹೆಂಗೆ ಕೆಲಸ ಮಾಡುತ್ತೆ. ಆ 1 ಗಂಟೆ ಜರ್ನಿಯಲ್ಲಿ ಆಲ್ಮೋಸ್ಟ್ 50 ನಿಮಿಷ ಪೇಷಂಟಾಗಿ ಆ ಬಿ ಟಿ ಎಸ್ ಟಿಕೆಟ್, ನೆನಪಿರೋ ಬಿ ಟಿ ಎಸ್ ಟಿಕೆಟ್ ಚಿಕ್ಕದೊಂದು ಕೊಟ್ಟಿದ್ದು. ಆ ಬಿ ಟಿ ಎಸ್ ಟಿಕೆಟಲ್ಲಿ ಮತ್ತೆ ಡ್ರಾ ಮಾಡಿ ಮತ್ತೆ ನನಗೆ ಗೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಟ್ಟೆ. ಅಟ್ ದ ಎಂಡ್ ಆಫ್ 50 ಮಿನಿಟ್ಸ್ ಐ ರಿಯಲಿ ನ್ಯೂ ಓಕೆ ಗೇರ್ ಅಂದರೆ ಈ ಥರ ಅದಕ್ಕೆ ಈ ಥರ ಬೆಂಡ್ ಮಾಡಬೇಕು ಅಂತ ಎಲ್ಲ ಅರ್ಥ ಮಾಡ್ಕೊಂಡು ನಾವು ಇಳಿಯುವಾಗ ಪಕ್ಕದಲ್ಲಿ ಹಿಂದ್ಗಡೆ ಕೂತವ್ರು ಪರವಾಗಿಲ್ಲ ರೀ, ನೀವು ಭಾಳ ತಾಳ್ಮೆ ಇದೆ. ವೆರಿ ಗುಡ್. ನಾನು MBBS ಮುಗಿಸಿದಾಗ ಆಗಷ್ಟೇ ಮೆಂಟಲ್ ಕಮಿಷನ್ ಎಲ್ಲ ಬಂದಿತ್ತು. ಸೊ ಎಲ್ಲಿ ಸಿದ್ದಿರಲಿಲ್ಲ, ಮೆಡಿಕ್ ಸೀಟ್ಸ್ ತುಂಬ ಕಮ್ಮಿ ಆಗಿತ್ತು. ಸೊ 1 ವರ್ಷ MBBS ಮುಗಿಸಿದಾಗ ಮನೆಯಲ್ಲೇ ಕೂತ್ಕೊಂಡು ಓದಿ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ತಾನೆ ಗೊತ್ತಿದೆ.
ಮುಗಿಯುವಷ್ಟೊತ್ತಿಗೆ ಆಲ್ಮೋಸ್ಟ್ ಅಪ್ಪೈನ್ ರಿಟೈರ್ಮೆಂಟ್ ಟೈಮ್ ಆಗಿತ್ತು. ಸೊ ಅವ್ರು ರಿಟೈರ್ಮೆಂಟ್ ಆದರೆ ಇಮಿಡಿಯೇಟ್ ಇನ್ಕಮ್ ಡ್ರಾಪ್ ಆಗುತ್ತೆ. ನಮ್ಮ ಕೆಲಸ ಬೇರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇಲ್ಲಿ ಸಾರಿ ಹೋಗ್ತಾ ಇದ್ರು. ಅಪ್ಪಯ್ಯ ಅಷ್ಟೊಂದು ಸೇವಿಂಗ್ಸ್ ಮಾಡಿ ಇಟ್ಟಿಲ್ಲ. ಸೊ ಏನು ಮಾಡೋದು ಒಂದಿನ ಗೊತ್ತಾಯ್ತು ಅವರು ತುಂಬ ತಲೆ ಕೆಡ್ಸ್ಕೊಳ್ತಾರೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ನಾನು ಏನೋ ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದೆ. ಕರೆದ್ರು ಅವರು ಯೂಸ್ ಲೇಟ್ ಸ್ಲೀಪರ್. ಸೊ ಕರೆದ್ರು ಏನಾಗ್ತಾ ಇದ್ದಾರೆ, ನಾನು ಹೇಳಿದೆ ಈ ಥರ ಆಗ್ತಾ ಇದೆ, ನೀವು ಬೇರೆ ರಿಟೈರ್ ಆಗ್ತಾರೆ, ನಾನು ಏನು ಮಾಡೋದು ಒಂದಿಷ್ಟು ಅಲ್ಸ್ಬಿಸ್ಕೊಂಡು ಕೂತ್ಕೊಂಡು ನೆಕ್ಸ್ಟ್ 3 ವರ್ಷ ಏನೇ ಆಗಲಿ, ಯಾವುದೇ ಕೆಲಸ ಏನೇ ಬರಲಿ ಮಾಡಿ, ಯಾವುದು ಇಂಗ್ಲೀಷ್ನ ಕೆಲಸ ಬಿ ಲೈಕ್ ಅ ಸ್ಪಾಂಜ್, ಅಬ್ಸಾರ್ಬ್ ಎವ್ರಿಥಿಂಗ್ ಯು ಲರ್ನ್, ಇಟ್ ವಿಲ್ ಕಮ್ ಇನ್ ಹ್ಯಾಂಡಿ 20 years later. ವಾಟ್ ಅಡ್ವೈಸ್. ಐ ಮೀನ್ ಅದಾದಮೇಲೆ ಸಡನ್ಲಿ ದ ಹೋಲ್ ವರ್ಲ್ಡ್ ಓಪನ್. ಡೆಲ್ಲಿಗೆ ಹೋದೆ, ಕೆಲಸ ಸಿಕ್ತಂತಲ್ಲ ದವಾಖಾನೆ ತಿಳ್ಕೊಂಡೆ. ಕೆಲಸದಲ್ಲಿ ಅಲ್ಲಿ ಬಂದು ಗೊತ್ತಾಯ್ತು ಅಮೆರಿಕಕ್ಕೆ ಈ ಥರ ಚಾನ್ಸ್ ಇದೆ. ಇಮಿಡಿಯೇಟ್ ಆಗಿ ತಗೊಂಡೆ. ಎವ್ರಿಥಿಂಗ್ ಲುಕ್ ಪ್ರಾಕ್ಟಿಕಲ್. ಜಸ್ಟ್ ಬಿಕಾಸ್ ಇಟ್ ವಾಸ್ ಇಲ್ಲ ಯು ಡೂ ದಿಸ್. ನಾವು ಐ ಫೀಲ್ ವೆರಿ ಪ್ರೌಡ್ ಆಫ್ ದಟ್ ಹೋಲ್ ಫ್ರೀ ಪೀರಿಯಡ್. ಏನು ಹೇಳ್ತಾರೆ ಅಂತ ಅರ್ಥನೂ ಆಗ್ತಾ ಇಲ್ಲ. ಬಟ್ ಲೇಟರ್ ಆನ್ ಹೈಂಡ್ ಸೈಡ್ he was a good man. Anyway, that's the coming. Say of course. ಎಲ್ಲರಿಗೂ ನಮಸ್ಕಾರ. ನಾನು ಅವರ ಕೊನೆಯ ಷಡ್ಗ. ನನಗೂ ಅವರಿಗೂ ಒಂಥರ ಕ್ಲೋಸ್ ರಿಲೇಷನ್ ಅಂತ ಹೇಳಿದ್ರೆ ಟೆಕ್ನಿಕಲಿ ಮಚ್ ಅಡ್ವಾನ್ಸ್ ಪರ್ಸನ್. ಮೊಬೈಲ್ಗೂ ಅವರಿಗೂ ಬಹಳ ಹೆಂಡತಿ ಕೂಡ ಇಂಪಾರ್ಟೆನ್ಸ್ ಇಲ್ಲ. ಅದೇ ಸರ್ವಸ್ವ ಅಂದರೆ ವೆರಿ ಆ್ಯಕ್ಟಿವ್. ಏನಾದರೂ ಕಳಿಸಲಿ ಇಮಿಡಿಯೇಟ್ ರಿಪ್ಲೈ ಮಾಡೋದು ಆ ಥರ ವ್ಯಕ್ತಿ. ಅವರು ಬೇಸಿಕಲಿ BSc ಗ್ರ್ಯಾಜುಯೇಟ್ ಆದರು, ನಾನು ಸಿವಿಲ್ ಇಂಜಿನಿಯರ್ ಆದರು. ನನ್ನಿಂದ ಜಾಸ್ತಿ ಇನ್ಫಾರ್ಮೇಷನ್ ಅವ್ರ ಕಲೆಕ್ಟ್. ಸತೀಶ್ ರಾಯರೇ ಇದೊಂದು ಹೀಗೆ ಮಾಡಿದರೆ ಹೇಗೆ, ಸೊ ಆಸ್ಕಿಂಗ್ ವೆರಿ ಕ್ಯೂರಿಯಸ್. ಇವನ್ ವಾಟರ್ ಪ್ರೂಫಿಂಗ್ ಅದಕ್ಕೆ ಯಾವುದಕ್ಕೆ ಬೇಕಾದರೂ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಯೂಸ್ ಟು ಮಿಂಗಲ್ ವಿತ್ ಪೀಪಲ್ ಆಫ್ ಎನಿ ಏಜ್. ಇವನ ಹತ್ರನೂ ಮಾತಾಡ್ತಾರೆ, ಒಳ್ಳೆ ಜನ ಹತ್ರ ಮಾತಾಡ್ತಾರೆ. ಆ ಇಂಟ್ರ್ಯಾಕ್ಷನ್ ಎಷ್ಟೋ ಜನರಲ್ಲಿ ಅವರ ಒಳಗೆ ದಾಹ ಬಿಡೋದಿಲ್ಲ. ಇವನ ಹತ್ರ ಏನು ಮಾತಾಡೋದು ಸಣ್ಣ ಹತ್ರ ಅಂತ ಅದು ಇಲ್ಲವೇ ಇಲ್ಲ. ಆ ಥರದ ಮನುಷ್ಯನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆದರೂ ನನಗೆ ಲಾಸ್ಟ್ ಹೆಚ್ಚಿಗೆ 1 ವರ್ಷದಿಂದ ಅವರನ್ನು ಹಾಗಾಗಿ ನೋಡಲಿಕ್ಕೆ ಬರ್ತಾ ಇದ್ದೆ. ಸೈಲೆಂಟ್ ಆಗಿರುವಾಗ ಅವರನ್ನು ನೋಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ್ಯಸ್ ಎ ಕೋ ಬ್ರದರ್ ಐ ಫೆಲ್ಟ್ ಈ ನೀಡ್ ಸಮ್ ರಿಲೀಫ್. ಸೊ ಅದಕ್ಕೆ ಕೊನೆಯದಾಗಿ ನಾನು ಅವರಿಗೊಂದು ಬಹುಮಾನ ಸೂಕ್ತ ಚಟ ಅದಕ್ಕೆ ಸಂಬಂಧಪಟ್ಟಂತೆ ಧರಿಸಿದ ಆತ್ಮಕ್ಕೆ ಖಂಡಿತವಾಗಿ ಸ್ವರ್ಗ ಸಿಗ್ತದೆ. ನಾವೆಲ್ಲ ಸೇರಿ ಅವರ ಬಗ್ಗೆ ಒಳ್ಳೆಯ ಮಾತನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತೀವಿ. ಧನ್ಯವಾದಗಳು.